ಇನ್ನು ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆ ಕಸರತ್ತು. ಸತೀಶ್ ಜಾರಕಿಹೊಳಿ ಹೊಸ ಡಿಮ್ಯಾಂಡ್ ಅಂತೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸತೀಶ್ ಜಾರಕಿಹೊಳಿಗೆ ಅಂತ ಹೇಳಲಾಗ್ತದೆ. ಇದರ ಜೊತೆಗೆ ಇವ್ರ ಕಂಡೀಷನ್ ಏನಪ್ಪಾ ಅಂದ್ರೆ, ನನ್ನ ಸಚಿವ ಸ್ಥಾನನೂ ಬೇಕು, ನನಗೆ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾಕೆ ಕೊಟ್ಟಿರ್ಲಿಲ್ವಾ 3 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರಿಗೆ, ಹಾಗೆ ನಂಗೂ ಕೊಡಿ ಅಂತ. ಇದು ಬೇಡಿಕೆ ಸತೀಶ್ ಜಾರಕಿಹೊಳಿ ಅವರಿಗೆ. ಕೆ.ಸಿ. ವೇಣುಗೋಪಾಲ್ ಕರೆ ಮಾಡಿದಾಗ ಜಾರಕಿಹೊಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. 2 ಹುದ್ದೆ ನಿರ್ಧಾರ ರಾಹುಲ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅಂದ್ರೆ ಹಿಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡುವಂತ ಸಂದರ್ಭದಲ್ಲಿ ಇದ್ದಿದ್ದಂತ ಸ್ಟೇಚರು, ಆ ಸಂದರ್ಭ, ಆ ಪರಿಸ್ಥಿತಿ ಎಲ್ಲವೂ ಕೂಡ ಬೇರೆ ರೀತಿಯಲ್ಲೇ ಇತ್ತು. ಸಮಾಧಾನ ಪಡಿಸಿ ಸಾಕಪ್ಪ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅನ್ನುವಂಥ ರೀತಿಯಲ್ಲಿತ್ತು. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೆ ಪ್ರಮುಖ ಖಾತೆಗಳನ್ನ ಕೊಡಲಾಗಿತ್ತು, ಹಾಗೆ ಡಿ.ಸಿ.ಎಂ ಸ್ಥಾನ ಕೊಡಲಾಗಿತ್ತು. ಅದೇ ರೀತಿಯಾಗಿ ಕೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇದೇ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಅವರ ಬೆಂಬಲಿಗ ಕೆ.ಎನ್. ರಾಜಣ್ಣ ಅವರು ಎಲ್ಲ ಮಾತನಾಡ್ತಾ ಇದ್ದೇನಪ್ಪ, ಫುಲ್ ಟರ್ಮ್ ಇರ್ಬೇಕಪ್ಪ ಒಬ್ರು ಕೆಪಿಸಿಸಿ ಅಧ್ಯಕ್ಷರು, ಸಚಿವ ಸ್ಥಾನ ಇದು ಎರಡೂ ಕೂಡ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಪ್ರಮುಖವಾಗಿ ನೋಡ್ತಾ ಇದ್ವಿ ಇದೇ ಸತೀಶ್ ಜಾರಕಿಹೊಳಿ ಅವರು, ಕೆ.ಎನ್. ರಾಜಣ್ಣ ಅವರು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದೇನು, ಫುಲ್ ಟರ್ಮ್ ಅಧ್ಯಕ್ಷ ಇರಬೇಕು, ಯಾಕೆಂದ್ರೆ ಸಚಿವ ಸ್ಥಾನ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಂಘಟನೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಫರ್ ಮಾಡಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ರೀತಿಯಲ್ಲೇ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಬೇಡಿಕೆ ಇದು, ಏನ್ ಕೇಳಿದ್ದಾರೆ? ಯಾವ ರೀತಿಯಾದಂಥ ಬೇಡಿಕೆ ಅಂದರೆ, ನಮಗೆ ಸಚಿವ ಸ್ಥಾನವೂ ಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು. ಯಾಕಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂದರೆ ಪಕ್ಷ ಸಂಘಟನೆಗೆ ಸಂಪನ್ಮೂಲ ಕ್ರೋಢೀಕರಣ ಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ಅದು ಎಲ್ಲೋ ಒಂದು ಕಡೆಯಾಗಿ ಕೇವಲ ಪಕ್ಷ ಸಂಘಟನೆ ಅಷ್ಟೇ ಅಲ್ಲ, ನಾವು ಸರ್ಕಾರದ ಒಂದು ಭಾಗವಾಗಿಯೂ ಕೂಡ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 2 ಅವಕಾಶವನ್ನ ಕೊಡಿ ಎನ್ನುವಂಥ ಒಂದು ಹೊಸ ಡಿಮ್ಯಾಂಡ್ ಅನ್ನ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮುಂದೆ ಇಟ್ಟಿರುವಂತದ್ದು. ಇಂದು ಬೆಳಗ್ಗೆ ದೂರವಾಣಿ ಮೂಲಕ ಮಾತನಾಡಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಒಪ್ಕೊಳ್ಳಿ, ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಡಬೇಡಿ ಎನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಇಲ್ಲ ನನಗೆ ಸಚಿವ ಸ್ಥಾನವೂ ಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಆಗಿದ್ರೆ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಎನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಇದ್ರ ಬಗ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡಬೇಕು, ಅವರ ಜೊತೆ ನಾನು ಮಾತನಾಡಿ ಹೇಳ್ತೀನಿ ಎನ್ನುವಂತ ಒಂದು ಮಾತನ್ನ ಇದೀಗ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿರುವಂತದ್ದು. ಇಲ್ಲಿ ಇದು ಏನು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಏನು ಅಂದ್ರೆ, ಒಂದ್ ಕಡೆಯಾಗಿ ಸರ್ಕಾರದಲ್ಲೂ ಕೂಡ ತಮ್ಮ ಹಿಡಿತಾ ಇರಬೇಕು, ಮತ್ತೊಂದು ಕಡೆಯಾಗಿ ಇತ್ತ ಪಕ್ಷ ಸಂಘಟನೆಯಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ತಮ್ಮ ವರ್ಚಸ್ಸನ್ನು ವೃದ್ಧಿ ಮಾಡ್ಕೊಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೂಲಕವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡೋದ್ರ ಮುಖಾಂತರ ಪಕ್ಷ ಸಂಘಟನೆ ಮಾಡಿ 2028ರಲ್ಲಿ ಸಿಎಂ ಹುದ್ದೆಯನ್ನ ಕ್ಲೈಮ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ಆದ್ರೆ ಪಕ್ಷದ ಹೊರಗಡೆ ಅಂದ್ರೆ ಸರ್ಕಾರದ ಹೊರಗಡೆ ನಿಂತು ಏನು ಸರ್ಕಾರದ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ಅದೇ ಸಚಿವ ಸ್ಥಾನ ಇದ್ರೆ ಸರ್ಕಾರದಲ್ಲಿ ಹಿಡಿತವನ್ನ ಸಾಧಿಸಬಹುದು, ಮತ್ತೊಂದು ಕಡೆಯಾಗಿ ತಮ್ಮ ಕೆಲಸ ಕಾರ್ಯಗಳು ಕೂಡ ಆಗ್ತವೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇದೀಗ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಪೃಥ್ವಿರಾಜ್. ಓಕೆ.